ಟು ದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಕ್ ಸೆಟ್ಟಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನಿಸುತ್ತೆ, ಸೊ ಬೇಗ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಸೆಟ್ಟಿಂಗ್ಸಲ್ಲಿ ಬೇಸಿಕ್ಸಿಗೆ ಹೋದರೆ ಫಸ್ಟು ನಿಮಗೆ ಏಮ್ ಅಸಿಸ್ಟ್ ಅಂತ ಇದೆ. ಸೊ ಈ ಒಂದು ಏಮ್ ಅಸಿಸ್ಟ್ ಏನು ಯೂಸ್ ಮಾಡುತ್ತೆ ಅಂತಂದರೆ, ನಿಮ್ಮ ಏಮ್ನ ಆಟೋಮೆಟಿಕ್ಕಾಗಿ ನೀವು ಫೈರ್ ಮಾಡ್ಬೇಕಾದ್ರೆ ಏಮ್ ಮಿಸ್ ಆಯಿತು ಅಂತಂದರೆ ಇದು ನಿಮ್ಮ ಏಮ್ನ ಎನಿಮಿ ಕಡೆ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಆಟೋಮೆಟಿಕ್ಕಾಗಿ ನಿಮ್ಮ ಏಮ್ನ ಎನಿಮಿ ಕಡೆ ಅಡ್ಜಸ್ಟ್ ಮಾಡುತ್ತೆ, ಅಂದರೆ ಎನಿಮಿ ಹತ್ರ ಇದ್ದರೆ. ಸೊ ಈ ಒಂದು ಏಮ್ ಅಸಿಸ್ಟು ಈ ರೀತಿ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಲಾಕ್ ಸೈಟ್ ವಾರ್ನಿಂಗ್ ಅಂತ ಇದೆ. ಸೊ ಈ ಒಂದು ಬ್ಲಾಕ್ ಸೈಟ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ನೀವು ಯಾವುದಾದ್ರೂ ಒಂದು ಗನ್ ಎತ್ಕೊಂಡ್ರೆ ನೋಡ್ತಿರ್ಬೋದು, ಗನ್ ಎತ್ಕೊಂಡೆ ಈಗ ಹತ್ರ ನಿಂತಿದ್ದೀನಿ, ನಂದು ಬ್ಲಾಕ್ ಸೈಟ್ ವಾರ್ನಿಂಗ್ ಡಿಸೇಬಲ್ ಇದೆ. ನಾನೀಗ ಫುಲ್ ಹತ್ರ ನಿಂತಿದ್ದೀನಿ, ನೋಡ್ತಿರ್ಬೋದು ನನಗಿಲ್ಲಿ ಕ್ರಾಸ್ ಏರ್ ಕಾಣ್ತಾ ಇದೆ. ಸೊ ಈಗ ಬ್ಲಾಕ್ ಸೈಟ್ ವಾರ್ನಿಂಗ್ ಎನೇಬಲ್ ಮಾಡಿದರೆ ನೋಡ್ತಿರ್ಬೋದು ರೆಡ್ ಕಲರ್ನಿಂದ ಇದು ಕಾಣ್ತಿದೆ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ನೀವು ಇಲ್ಲಿಂದ ಫೈರ್ ಮಾಡಿದರೆ ನಿಮ್ಮ ಎನಿಮಿಗೆ ಬುಲೆಟ್ ಬೀಳಲ್ಲ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ಬ್ಲಾಕ್ ಸೈಟ್ ವಾರ್ನಿಂಗ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಬೋಲ್ಟ್ ಆ್ಯಕ್ಷನ್ ರೈಫಲ್ ಆ್ಯಂಡ್ ಕ್ರಾಸ್ಬೋ ಫೈರಿಂಗ್ ಮೋಡ್ ಅಂತ ಇದೆ. ಸೊ ಬೋಲ್ಟ್ ಆ್ಯಕ್ಷನ್ ರೈಫಲ್ಸ್ ಅಂದರೆ ಸ್ನೈಪರ್ ಮತ್ತು ಕ್ರಾಸ್ಬೋ ಬಿಲ್ಲು ಬಾಣದ ಫೈರಿಂಗ್ ಮೋಡು. ಫಸ್ಟ್ ಬಂದುಬಿಟ್ಟು ಟ್ಯಾಪ್ ಅಂತ ಇದೆ, ಸೆಕೆಂಡ್ ಒಂದು ರಿಲೀಸ್ ಅಂತ ಇದೆ. ಸೊ ಇಲ್ಲಿ ಫಸ್ಟನ್ನು ನಾವು ಟ್ಯಾಪಿಗೆ ಇಟ್ಕೊಳ್ಳೋಣ. ಸೊ ಈಗ ನಂದು ಟ್ಯಾಪಿಗಿದೆ, ನೋಡ್ತಿರ್ಬೋದು ನಾನು ಸ್ಕೋಪ್ ಓಪನ್ ಮಾಡಿ ಫೈರ್ ಬಟನ್ ಟ್ಯಾಪ್ ಮಾಡಿದ್ರೆ ಫೈರ್ ಆಯಿತು. ಸೊ ಈಗ ನಾವು ಅದನ್ನು ರಿಲೀಸಿಗೆ ಇಟ್ಕೊಂಡಾಗ ಈಗ ನಾನು ಫೈರ್ ಬಟನ್ ಟ್ಯಾಪ್ ಮಾಡ್ತೀನಿ ನೋಡಿರಿ, ಸ್ಕೋಪ್ ಸಮೇತ ಓಪನ್ ಆಯಿತು. ಮತ್ತು ಇನ್ನೊಂದು ಆಪ್ಷನ್ನ ಸ್ಟಾಪ್ ಫೈರಿಂಗ್ ಅಂತ ಬಂತು. ಸ್ಟಾಪ್ ಫೈರಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ವಾಪಸ್ ನಾರ್ಮಲಿಗೆ ಬಂದುಬಿಡುತ್ತೆ. ಸೊ ಈಗ ಫೈರಿಂಗ್ ಬಟನ್ ಮೇಲೆ ಕೈ ಇದೆ, ರಿಲೀಸ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಫೈರ್ ಆಯಿತು. ಸೊ ಇದು ಈ ರೀತಿ ವರ್ಕ್ ಆಗುತ್ತೆ, ರಿಲೀಸು ಟ್ಯಾಪು. ಸೊ ನೆಕ್ಸ್ಟ್ ಬಂದುಬಿಟ್ಟು ಶಾರ್ಟ್ ಗನ್ ಫೈರಿಂಗ್ ಮೋಡ್ ಅಂತ ಇದೆ. ಸೊ ಅದರಲ್ಲೂ ಕೂಡ ಎರಡು ಆಪ್ಷನ್ಸ್ ಇದೆ, ಟ್ಯಾಪ್ ಮತ್ತು ಫೈರ್ ಅಂತ. ಸೊ ಅದು ಕೂಡ ಅದೇ ರೀತಿ ವರ್ಕ್ ಆಗುತ್ತೆ. ಈಗ ಶಾರ್ಟ್ ಗನ್ ಎತ್ಕೊಂಡೆ ನಾನು, ಈಗ ಟ್ಯಾಪಲ್ಲಿದೆ, ನೋಡ್ತಿರ್ಬೋದು ಸ್ಕೋಪ್ ಓಪನ್ ಮಾಡಿದ್ದೀನಿ, ಟ್ಯಾಪ್ ಮಾಡಿದೆ ಫೈರ್ ಆಯಿತು. ಈಗ ಅದನ್ನು ರಿಲೀಸಿಗೆ ಹಾಕಿ ತೋರಿಸ್ತೀನಿ. ಈಗ ರಿಲೀಸಿಗೆ ಹಾಕಿದ್ದೀನಿ. ಸೊ ಈಗ ನಾನು ಫೈರಿಂಗ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಟಾಪ್ ಫೈರಿಂಗ್ ಅಂತ ಆಪ್ಷನ್ ಬಂದಿದೆ. ಈಗ ನಾನು ರಿಲೀಸ್ ಮಾಡಿದ ತಕ್ಷಣ ಫೈರ್ ಆಯಿತು. ಸೊ ಇದು ಬಂದುಬಿಟ್ಟು ಈ ರೀತಿ ವರ್ಕ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಪೀಕ್ ಆ್ಯಂಡ್ ಫೈರ್ ಅಂತ ಇದೆ. ಸೊ ಡಿಸೇಬಲ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಆಪ್ಷನ್ ಕಾಣಲ್ಲ ಇಲ್ಲಿ. ಪೀಕ್ ಆ್ಯಂಡ್ ಫೈರ್ ಅಂದರೆ ಸೈಡ್ ಬೆಂಡ್ ಆಗೋದು. ಸೊ ಅದನ್ನು ಎನೇಬಲ್ ಮಾಡಿದರೆ ನೋಡ್ತಿರ್ಬೋದು ಇಲ್ಲೆರಡು ಇದಕ್ಕೆ ಬಂದಿದೆ. ಸೊ ಇದೇನು ಮಾಡುತ್ತಂದರೆ ಸೈಡ್ ಬಾಡಿನ ಬೆಂಡ್ ಆಗುತ್ತೆ. ಇದು ನಿಮಗೆ ಸ್ನೈಪಿಂಗ್ ಮಾಡಬೇಕಾದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ರಿಕಾಯಿಲ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗಲ್ಲಿ ಬೈ ಡೆಫಾಲ್ಟು ತಂಬಲ್ಲಿದ್ದಾಗ ಲೆಫ್ಟ್ ಸೈಡಲ್ಲಿ ಬರುತ್ತೆ, ನೀವು ಎನೇಬಲ್ ಮಾಡ್ಕೊಂಡಿದ್ರೆ. ಸೊ ನಾನು ಕಸ್ಟಮೈಸ್ ಮಾಡಿರೋದ್ರಿಂದ ನಂದು ರೈಟ್ ಸೈಡಲ್ಲಿದೆ. ಸೊ ಇದು ಬಂದುಬಿಟ್ಟು ಪೀಕ್ ಆ್ಯಂಡ್ ಫೈರ್. ಆಮೇಲೆ ಪೀಕ್ ಆ್ಯಂಡ್ ಓಪನ್ ಸ್ಕೋಪ್ ಅಂತ ಇದೆ, ಅದನ್ನು ನೀವು ಎನೇಬಲ್ ಮಾಡಿದರೆ ನೀವು ಪೀಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ಕೋಪ್ ಓಪನ್ ಆಗ್ತಿದೆ. ನೋಡ್ತಿರ್ಬೋದು ನಾನು ಪೀಕ್ ಮಾಡಿದ್ದೀನಿ, ಆಟೋಮೆಟಿಕ್ಕಾಗಿ ಸ್ಕೋಪ್ ಓಪನ್ ಆಗ್ತಿದೆ. ಈಗ ಪೀಕ್ ತೆಗೆದ್ರೆ ಸ್ಕೋಪ್ ಕ್ಲೋಸ್ ಆಯಿತು. ಈಗ ಪೀಕ್ ಮಾಡಿದೆ ಸ್ಕೋಪ್ ಓಪನ್ ಆಯಿತು, ಪೀಕ್ ತೆಗೆದೆ ಸ್ಕೋಪ್ ಕ್ಲೋಸ್ ಆಯಿತು. ಸೊ ಇದು ಬಂದುಬಿಟ್ಟು ಈ ರೀತಿ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಡಿಸೇಬಲ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಲೀನ್ ಮೋಡಲ್ಲಿ 3 ಆಪ್ಷನ್ಸ್ ಇದೆ, ಟ್ಯಾಪು, ಹೋಲ್ಡ್, ಮಿಕ್ಸ್ಡ್ ಅಂತ. ಈ ಒಂದು ಟ್ಯಾಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ನೀವು ಪೀಕ್ ಒಂದು ಸಾರಿ ಟ್ಯಾಪ್ ಮಾಡಿದರೆ ಪೀಕ್ ಆಗುತ್ತೆ, ಇನ್ನೊಂದು ಸಾರಿ ಟ್ಯಾಪ್ ಮಾಡಿದರೆ ಪೀಕ್ ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಸೊ ಟ್ಯಾಪ್ ಮಾಡು ಈ ರೀತಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಲ್ಡ್ ಬಗ್ಗೆ ಮಾತಾಡೋದಾದರೆ, ನೀವು ಆ ಒಂದು ಪೀಕ್ ಆಪ್ಷನ್ ಬಟನ್ ಇರುತ್ತಲ್ಲ, ಅದ್ರ ಮೇಲೆ ನಿಮ್ಮ ತಮ್ಮನ್ನ ಎಷ್ಟೊತ್ತಿಟ್ಟಿರ್ತೀರೋ ಅಷ್ಟೊತ್ತು ನಿಮ್ಮ ಕ್ಯಾರೆಕ್ಟರು ಪೀಕ್ ಪೊಸಿಷನ್ನಲ್ಲೇ ಇರುತ್ತೆ. ನೀವು ತಮ್ಮ ರಿಲೀಸ್ ಮಾಡಿದ ತಕ್ಷಣ ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಸೊ ಇದು ಈ ರೀತಿ ವರ್ಕ್ ಆಗುತ್ತೆ. ಸೊ ಮಿಕ್ಸ್ಡಲ್ಲಿ ಅಂತಂದರೆ ಇದು ಎರಡು ಥರ ವರ್ಕ್ ಆಗುತ್ತೆ. ನೀವು ಟ್ಯಾಪ್ ಮಾಡಿದರೆ ಒಂದು ಸಾರಿ ಟ್ಯಾಪ್ ಮಾಡಿದರೆ ಪೀಕ್ ಆಗುತ್ತೆ, ಇನ್ನೊಂದು ಸಾರಿ ಟ್ಯಾಪ್ ಮಾಡಿದರೆ ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಸೊ ಹೋಲ್ಡಲ್ಲಿ ಇಟ್ಕೊಂಡ್ರೆ ಪೀಕ್ ಆಗೇ ಇರುತ್ತೆ, ಹೋಲ್ಡಿಂದ ತೆಗೆದ ತಕ್ಷಣ ನಿಮ್ಮದು ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಸೊ ಇದು ಈ ರೀತಿ ವರ್ಕ್ ಆಗುತ್ತೆ. ಅದೇ ರೀತಿ ಸ್ಕೋಪ್ ಮಾಡಲು ಅಷ್ಟೇ ಕೂಡ. ಈಗ ಸ್ಕೋಪ್ ಮಾಡೋದು ನಂದು ಟ್ಯಾಪಲ್ಲಿದೆ. ಸೊ ನೋಡ್ತಿರ್ಬೋದು ಟ್ಯಾಪ್ ಮಾಡಿದೆ ಸ್ಕೋಪ್ ಓಪನ್ ಆಗಿದೆ, ಇನ್ನೊಂದು ಸಾರಿ ಟ್ಯಾಪ್ ಮಾಡ್ತೀನಿ ಕ್ಲೋಸ್ ಆಗುತ್ತೆ. ಇಟ್ಕೊಂಡಿದ್ದೀನಿ, ಈಗ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನನ್ನ ಫಿಂಗರ್ ಇನ್ನು ಸ್ಕೋಪ್ ಬಟನ್ ಮೇಲೆ ಇದೆ, ಸ್ಕೋಪ್ ಓಪನ್ ಆಗಿದೆ, ತೆಗೆದ ತಕ್ಷಣ ಕ್ಲೋಸ್ ಆಯಿತು. ಈ ರೀತಿ ಹೋಲ್ಡ್ ವರ್ಕ್ ಆಗುತ್ತೆ. ಅದೇ ರೀತಿ ಮಿಕ್ಸ್ಡ್ ಕೂಡ. ಸೊ ಈಗ ಒಂದು ಸಾರಿ ಟ್ಯಾಪ್ ಮಾಡಿದರೆ ಓಪನ್ ಆಗುತ್ತೆ, ಇನ್ನೊಂದು ಸಾರಿ ಟ್ಯಾಪ್ ಮಾಡಿದರೆ ಕ್ಲೋಸ್ ಆಗುತ್ತೆ. ನಿಮ್ಮ ಫಿಂಗರು ಸ್ಕೋಪ್ ಬಟನ್ ಮೇಲೆ
ಇತ್ತು ಅಂತಂದರೆ ನೀವು ರಿಲೀಸ್ ಮಾಡಿದ ತಕ್ಷಣ ಕ್ಲೋಸ್ ಆಗುತ್ತೆ. ಇದು ಮಿಕ್ಸ್ಡಲ್ಲಿ ಈ ರೀತಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಪ್ಲೇ ಲೆಫ್ಟ್ ಸೈಡ್ ಫೈರ್ ಬಟನ್ ಅಂತ ಇದೆ. ಸೊ ಇದೇನು ಅಂತಂದರೆ ಕ್ಲೋಸ್ ಕೊಟ್ಟರೆ ನೋಡ್ತಿರ್ಬೋದು ನಮ್ಮದು ರೈಟ್ ಸೈಡ್ ಟಾಪಲ್ಲಿರೋವಂಥ ಫೈರ್ ಬಟನ್ ಕ್ಲೋಸ್ ಆಗಿದೆ. ಸೊ ಇದು ಏನು ಅಂತಂದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಬೈ ಡಿಫಾಲ್ಟ್ ನಂಬಲ್ಲಿ ಲೆಫ್ಟ್ ಸೈಡ್ ಇರುತ್ತೆ ಒಂದು ಫೈರ್ ಬಟನ್ನು, ಅದು ಡಿಸ್ಪ್ಲೇ ಆಗಬೇಕೋ ಬೇಡ ಅನ್ನೋ ಒಂದು ಆಪ್ಷನ್ ಇದು. ಸ್ಕೋಪ್ ಆನ್ ಕೊಟ್ಟರೆ ಅಂತಂದರೆ ನೀವು ಸ್ಕೋಪ್ ಆನ್ ಮಾಡಿದಾಗ ಅಷ್ಟೇ ಆನ್ ಆಗುತ್ತೆ. ಆಲ್ವೇಸ್ ಆನ್ ಕೊಟ್ಟರೆ ಅಂದರೆ ಎನಿ ಟೈಮ್ ಆನಲ್ಲೇ ಇರುತ್ತೆ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಗೈರೋಸ್ಕೋಪ್ ಅಂತ. ಇದು ಏನು ಅಂತಂದರೆ ನಿಮ್ಮ ಮೊಬೈಲ್ ಟಿಲ್ಟ್ ಮಾಡಿದರೆ ನಿಮ್ಮ ಕ್ಯಾರೆಕ್ಟರ್ ಆ ಕಡೆ ಈ ಕಡೆ ತಿರುಗುತ್ತೆ ಅಷ್ಟೇ, ಮೂವ್ ಆಗೋಲ್ಲ. ಸೊ ಈಗ ನೋಡ್ತಿರ್ಬೋದು ನಾನು ತಂಬಲ್ಲಿ ಮೂವ್ ಮಾಡ್ತಾಯಿದ್ದೀನಿ. ಈಗ ಸ್ಕೋಪ್ ಆನ್ ಮಾಡಿಕೊಂಡೆ. ಈಗ ಸ್ಕೋಪ್ ಆನ್ ಮಾಡಿ ನೋಡ್ತಿರ್ಬೋದು ಮೊಬೈಲ್ ಟಿಲ್ಟ್ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ. ನನ್ನ ಸ್ಕೋಪ್ ಇದು ಕ್ಯಾರೆಕ್ಟರ್ ಕೂಡ ತಿರುಗ್ತಾಯಿದೆ. ಇದರಿಂದ ಏಮ್ ಅಡ್ಜಸ್ಟ್ ಕೂಡ ಮಾಡ್ಬೋದು, ರಿಕಾಯಿಲ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಲ್ವೇಸ್ ಆನ್ ಅಂತ ಇದೆ. ಆಲ್ವೇಸ್ ಆನ್ ಮಾಡಿದರೆ ನೀವು ಮೊಬೈಲ್ ಟಿಲ್ಟ್ ಮಾಡಿದರೆ ಸಾಕು ನಿಮ್ಮ ಕ್ಯಾರೆಕ್ಟರ್ ತಿರುಗುತ್ತೆ ಹೀಗೆ. ಸೊ ಇದನ್ನು ತಂಬಲ್ಲಿ ಕೂಡ ಮಾಡ್ಬೋದು, ನಿಮ್ಮ ಮೊಬೈಲ್ನ ಟಿಲ್ಟ್ ಮಾಡಿ ಕೂಡ ಮಾಡ್ಬೋದು. ಇದು ಬಂದುಬಿಟ್ಟು ಗೈರೋಸ್ಕೋಪು. ನೆಕ್ಸ್ಟ್ ಬಂದುಬಿಟ್ಟು ಆಟೋ ಓಪನ್ ಡೋರ್ಸ್ ಅಂತ ಇದೆ. ಸೊ ಇದನ್ನು ನೀವು ಎನೇಬಲ್ ಮಾಡ್ಕೊಂಡಿದ್ರೆ ನೀವು ಯಾವುದಾದ್ರೂ ಮನೆ ಹತ್ರ ಹೋದಾಗ ನಿಮ್ಮ ಕ್ಯಾರೆಕ್ಟರ ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಮಾಡಿ ಒಳಗಡೆ ಹೋಗುತ್ತೆ, ಮತ್ತು ನೀವು ಇನ್ನೊಂದು ಸರಿ ರಿಟರ್ನ್ ಬಂದಾಗ ಕ್ಲೋಸ್ ಮಾಡುತ್ತೆ. ಸೊ ಇದನ್ನು ನೀವು ಡಿಸೇಬಲ್ ಮಾಡಿದ್ರಿ ಅಂತಂದರೆ ನೀವೇ ಮ್ಯಾನ್ಯಲಾಗಿ ಓಪನ್ ಕ್ಲೋಸ್ ಅಂತ ಬಟನ್ ಬರುತ್ತಲ್ಲ ಅದನ್ನು ಟ್ಯಾಪ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪ್ಲೇ ಇಮೋಟ್ ಅಂತ ಇದೆ. ಅಂದರೆ ಡ್ಯಾನ್ಸ್ ಮಾಡೋದಾಗಲಿ ಇಮೋಟ್ಸ್ ಬರ್ತಾವಲ್ಲ ಅದನ್ನು ಯೂಸ್ ಮಾಡೋಕ್ಕೋಸ್ಕರ ಇದೆ. ಸೊ ಇದ್ರ ಬಟನ್ ಕೂಡ ಎನೇಬಲ್ ಮಾಡ್ಕೋಬೋದು. ಇದ್ರ ಬಟನ್ನು ನಿಮಗೆ ಒಂದು ಸ್ಮೈಲಿ ಸಿಂಬಲ್ ಥರ ಕಾಣ್ತಿರುತ್ತೆ. ಎನೇಬಲ್ ಇದ್ದರೆ ಆ ಒಂದು ಸ್ಮೈಲಿ ಸಿಂಬಲ್ ನಿಮ್ಮ ಇದರಲ್ಲಿ ತೋರಿಸ್ತಿರುತ್ತೆ. ಎನೇಬಲ್ ಇಲ್ಲ ಅಂತಂದರೆ ಅದು ಕಾಣ್ತಿರಲ್ಲ, ಡಿಸೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಲೈಡ್ ಅಂತ ಇದೆ. ಇದು ಬಂದುಬಿಟ್ಟು TDM ವರ್ಕ್ ಆಗುತ್ತೆ ನಿಮಗೆ. TDM ಡೆತ್ ಮ್ಯಾಚ್, ಏರೇನ್ ಟೈಮಿಂಗ್, ಆಮೇಲೆ ಡಾಮಿನೇಷನ್ ಮಾಡಲ್ಲಿ. ಸೊ ನೀವು ನಿಮ್ಮ ಸ್ಪ್ರಿಂಟ್ ಆನ್ ಮಾಡಿಕೊಂಡು ನೀವು ಕ್ರೌಚ್ ಬಟನ್ನ ಟ್ಯಾಪ್ ಮಾಡಿದರೆ ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ ಇರುತ್ತಲ್ಲ ಅದು ಜಾರ್ಕೊಂಡು ಮುಂದಕ್ಕೆ ಹೋಗುತ್ತೆ. ಸೊ ಈ ಒಂದು ಸ್ಲೈಡ್ ಈ ರೀತಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಯೂನಿವರ್ಸಲ್ ಮಾರ್ಕ್ ಅಂತ. ಸೊ ಇದು ಬಂದುಬಿಟ್ಟು ನಿಮಗೆ ಎನಿಮೀಸ್ ಹೆಡ್ ಹಾಕೋಕ್ಕೆ ಅಥವಾ ಏನಾದರೂ ಮಾರ್ಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ತಿರ್ಬೋದು ಅದನ್ನು ನೀವು ಎನೇಬಲ್ ಮಾಡ್ಕೊಂಡಿದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಲೊಕೇಶನ್ ಟೈಪ್ ಮಾರ್ಕ್ ಇದೆ. ಸೊ ಇದನ್ನು ಯೂನಿವರ್ಸಲ್ ಮಾರ್ಕ್ ಅಂತಾರೆ. ಸೊ ಈಗ ನೋಡ್ತಿರ್ಬೋದು ಇದರಲ್ಲಿ ಇಷ್ಟೊಂದೆಲ್ಲ ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡ್ಬೋದು. ಸೊ ಇದು ಯೂನಿವರ್ಸಲ್ ಮಾರ್ಕ್ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡೆಫಾಲ್ಟ್ ಪ್ಯಾರಾಚೂಟ್ ಫಾಲೋ ಅಂತ ಇದೆ. ಸೊ ಇದೇನು ಮಾಡುತ್ತಂದರೆ ನೀವು ಕ್ಲಾಸಿಕ್ ಮೋಡಿಗೆ ಎಂಟ್ರಿ ಆದರೆ ಕ್ಲಾಸಿಕ್ ಮ್ಯಾಚಲ್ಲಿ ಸೊ ನೀವು ಪ್ಯಾರಾಚೂಟಿಂದ ಕೆಳಗೆ ಇಳಿತೀರಲ್ಲ ಆವಾಗ ನಿಮ್ಮ ಟೀಮಲ್ಲಿರೋ ಯಾರಿಗಾದರೂ ಒಬ್ಬರಿಗೆ ಇದು ಡೆಫಾಲ್ಟಾಗಿ ಫಾಲೋ ಕೊಟ್ಟುಬಿಡುತ್ತೆ. ಅಂದರೆ ನೀವು ಅವರಿಗೆ ಫಾಲೋ ಆಗೋ ಥರ ಡೆಫಾಲ್ಟಾಗಿ ಕೊಟ್ಟುಬಿಡುತ್ತೆ. ಸೊ ಇದನ್ನು ನೀವು ಎನೇಬಲ್ ಮಾಡ್ಕೊಂಡಿದ್ರೆ ನೀವು ಫಾಲೋ ಆಗಿದ ತಕ್ಷಣ ನೀವು ಅವ್ರಿಗೆ ಫಾಲೋ ಆಗ್ತೀರಾ. ಅಕಸ್ಮಾತ್ ನೀವು ಇದನ್ನು ಡಿಸೇಬಲ್ ಮಾಡಿದರೆ ಅಂದರೆ ನೀವು ಫಾಲೋ ಆಗಿರಲ್ಲ ಅವರಿಗೆ, ಆಮೇಲೆ ನೀವೇ ಮ್ಯಾನ್ಯುವಲಾಗಿ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಹೀಲಿಂಗ್ ಪ್ರಮೋಟ್ ಅಂತ ಇದೆ. ಸೊ ಈ ಒಂದು ಹೀಲಿಂಗ್ ಪ್ರಮೋಟ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ ನಿಮ್ಮ ಹೆಲ್ತ್ ಎಷ್ಟಿರುತ್ತೋ ಅದ್ರ ಮೇಲೆ ನೀವು ಯಾವ ಹೀಲಿಂಗ್ ಯೂಸ್ ಮಾಡಬೇಕು ಅಥವಾ ಯಾವ ಹೀಲಿಂಗ್ ಹಾಕೋಬೇಕು ಅನ್ನೋದನ್ನ ಇದೊಂದು ಹೀಲಿಂಗ್ ಪ್ರಮೋಟ್ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಹೀಲಿಂಗ್ ತುಂಬ ಕಮ್ಮಿ ಇತ್ತಂದರೆ ನಿಮಗಲ್ಲಿ ನಿಮ್ಮ ಹೀಲಿಂಗ್ಸಲ್ಲಿ ಬ್ಯಾಂಡೇಜು, ಪೇನ್ ಕಿಲ್ಲರು, ಆಮೇಲೆ ಫಸ್ಟ್ ಏಡ್ ಇತ್ತಂದರೆ ನಿಮ್ಮ ಹೆಲ್ತ್ ಕಮ್ಮಿ ಇತ್ತಂದರೆ ಇದು ಫಸ್ಟ್ ಏಡ್ ಹಾಕ್ಕೊಳ್ರಿ ಅಂತ ಅಲ್ಲಿ ಆಪ್ಷನ್ಸ್ ಬರುತ್ತೆ. ಸೊ ಅಂದರೆ ನೋಟಿಫಿಕೇಷನ್ ಟೈಪ್ ಬರೋಲ್ಲ, ಅಲ್ಲಿ ನೀವು ಏನು ಯೂಸ್ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ ಅಲ್ಲಿ ತೋರಿಸ್ತಿರುತ್ತೆ ನಿಮಗೆ. ಸೊ ಇದು ಬಂದುಬಿಟ್ಟು ಹೀಲಿಂಗ್ ಪ್ರಮೋಟ್. ನೆಕ್ಸ್ಟ್ ಜಂಪು ಮತ್ತು ಕ್ಲೈಂಬ್ ಅಂತ ಆಪ್ಷನ್ ಇದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಜಂಪು ಮತ್ತು ಕ್ಲೈಂಬ್ ಅಂತ ಇದೆ. ಇಲ್ಲಿ ಕಂಬೈನು ಸಪ್ರೇಟ್ ಅಂತ ಆಪ್ಷನ್ ಇದೆ. ಸೊ ಈಗ ನಮ್ಮದು ಕಂಬೈನಲ್ಲಿದೆ ನೋಡ್ತಿರ್ಬೋದು, ಲೆಫ್ಟ್ ಸೈಡಲ್ಲಿ ಜಂಪ್ ಬಟನ್ ಇದೆ. ಟ್ಯಾಪ್ ಮಾಡಿದ್ರೆ ಜಂಪ್ ಆಗ್ತಿದೆ. ಸೊ ಈಗ ಯಾವುದಾದ್ರೂ ಆಬ್ಜೆಕ್ಟ್ ಹತ್ರ ಹೋಗ್ತೀನಿ. ಸೊ ಜಂಪ್ ಬಟನ್ ಪ್ರೆಸ್ ಮಾಡಿದೆ, ಕ್ಲೈಂಬ್ ಮಾಡ್ತು. ಸೊ ಈಗ ಅದನ್ನು ನಾನು ಸಪ್ರೇಟಿಗೆ ತೋರಿಸ್ತೀನಿ. ಸಪ್ರೇಟಿಗೆ ಹಾಕ್ಕೊಂಡ್ರೆ ಇಲ್ಲಿ ಇನ್ನೊಂದು ಬಟನ್ ಬರುತ್ತೆ. ಸೊ ಈಗ ನಾನು ಕೆಳಗಿಳಿದೆ, ಇದೇ ಆಬ್ಜೆಕ್ಟ್ ಹತ್ರ ಹೋಗಿ ಜಂಪ್ ಮಾಡ್ತಿದ್ದೀನಿ ಲೆಫ್ಟ್ ಸೈಡ್ ಬಟನಿಂದ, ಬಟ್ ಹತ್ತುತ್ತಿಲ್ಲ ಮೇಲೆ. ಈಗ ಈ ಒಂದು ಬಟನ್ ಕ್ಲಿಕ್ ಮಾಡಿದರೆ ಹತ್ತುತ್ತೆ ಇದ್ರ ಮೇಲೆ. ಸೊ ಈ ರೀತಿ ಇದೊಂದು ಬಟನ್ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡ್ಯಾಮೇಜ್ ಎಫೆಕ್ಟ್ ಅಂತ ಇದೆ. ಅಂದರೆ ನೀವು ಎನಿಮಿಗೆ ಬುಲೆಟ್ ಹೊಡೆದಾಗ ಡ್ಯಾಮೇಜ್ ಯಾವ ಕಲರಲ್ಲಿ ಬರಬೇಕು, ಅದು ಬ್ಲಡ್ ಟೈಪ್ ಬರುತ್ತಲ್ಲ ಅದು ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಇಟ್ಕೋಬೋದು. ಸೊ ಬಂದುಬಿಟ್ಟು FPP ಸ್ವಾಪ್ ಅಂತ ಇದೆ. ಇದು ಬಂದುಬಿಟ್ಟು ನಿಮಗೆ
ಸೆಟ್ಟಿಂಗ್ಸ್ ಅನ್ಅವೈಲಬಲ್ ಇನ್ ಫಸ್ಟ್ ಪರ್ಸನ್ ಪ್ರಿಸ್ಕ್ರಿಪ್ಟಿವ್ ಅಂತ ಇದೆ. ಅಂದರೆ ಇದು ನೀವು FPPಲಿ ಆಡ್ಬೇಕಾದ್ರೆ ನಿಮಗೆ ಎಷ್ಟು ಕಾಣಬೇಕು ಅನ್ನೋದು ಇದು ಬರುತ್ತೆ. ಸೊ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ಇಲ್ಲೊಂದು ಆಪ್ಷನ್ಸ್ ಬರುತ್ತೆ, ಫಸ್ಟ್ ಪರ್ಸನ್ ಪ್ರಿಸ್ಕ್ರಿಪ್ಟಿವ್ ಕ್ಯಾಮ್ರಾ ವ್ಯೂ ಅಂತ. ನೀವು ಅಂದರೆ ಈಗ ನೀವು FPPಲಿ ಆಡ್ಬೇಕಾದ್ರೆ ನೀವು ಎಷ್ಟು ಕ್ಯಾಮ್ರಾ ವ್ಯೂ ನೋಡಬೇಕು ಅನ್ನೋದು ಇದೊಂದು ತೋರಿಸುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಅದರ್ಸ್ ಟು ಸಿ ಯುವರ್ ರಿಸಲ್ಟ್ ಅಂತ ಇದೆ. ಅಂದರೆ ನೀವು ಬೇರೆಯವ್ರಿಗೆ ನಿಮ್ಮ ರಿಸಲ್ಟು ನೋಡ್ಬೋದು ಅಂತ ಇದ್ದರೆ ಈ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೊಳ್ರಿ, ಇಲ್ಲ ಡಿಸೇಬಲ್ ಮಾಡಿರಿ. ಸೊ ಅಂದರೆ ಇದು ಯಾವ ರೀತಿ ಅಂತಂದರೆ, ಈಗ ನಿಮ್ಮ ಪ್ರೊಫೈಲ್ನ ಯಾರಾದರೂ ಓಪನ್ ಮಾಡಿದ್ರು ಅಂತಂದರೆ ಅವರು ನಿಮ್ಮ ಸ್ಟ್ಯಾಟ್ಸ್ ಅಂದರೆ ನಿಮ್ಮ KD ಆಗಿರ್ಬೋದು, ಆಮೇಲೆ ನಿಮ್ಮ ಯಾವ ಟೈರಲ್ಲಿ ಇದ್ದೀರಾ ಅದನ್ನೆಲ್ಲ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಶೋ ಔಟ್ಫಿಟ್ ಅಂತ ಇದೆ. ಸೊ ಇದು ಬಂದುಬಿಟ್ಟು ನೀವು ಯಾವ ಔಟ್ಫಿಟ್ ಹಾಕ್ಕೊಂಡಿದ್ದೀರ ಅನ್ನೋದು ತೋರಿಸುತ್ತೆ ಬೇರೆಯವರಿಗೆ. ಸೊ ಇದನ್ನು ತೋರಿಸ್ಲಿ ಅಂತಂದರೆ ನೀವು ಎನೇಬಲ್ ಮಾಡ್ಕೊಳ್ರಿ, ಇಲ್ಲ ಯಾರೋ ನೋಡಬಾರ್ದು ಅಂತಂದರೆ ನೀವು ಇದನ್ನು ಡಿಸೇಬಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಅಲೋ ಸ್ಪೆಕ್ಟೇಟರ್ಸ್ ಅಂತ ಇದೆ. ಸೊ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ನೀವು ಮ್ಯಾಚಲ್ಲಿ ಇರ್ತೀರ, ಸೊ ನಿಮ್ಮ ಫ್ರೆಂಡ್ ಯಾರಾದರೂ ನಿಮ್ಮನ್ನ ಸ್ಪೆಕ್ಟೇಟ್ ಮಾಡಬೇಕು ಅಂತ ನೋಡ್ಬೋದು ಅಂತ ಇದ್ದರೆ ನೀವು ಎನೇಬಲ್ ಮಾಡ್ಕೊಳ್ರಿ, ಇಲ್ಲ ಯಾರೋ ಮ್ಯಾಚ್ ನೋಡಬಾರ್ದು ಅಂತಂದರೆ ನೀವು ಇದನ್ನು ಡಿಸೇಬಲ್ ಮಾಡ್ಕೊಳ್ರಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಅಲೋ ರಿಸೀವಿಂಗ್ ರೇಡಿಯೋ ಮೆಸೇಜ್ ಅಂತ ಇದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಈಗ ರೇಡಿಯೋ ಮೆಸೇಜ್ ಅಂದರೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಸೊ ಅದನ್ನು ನೀವು ರಿಸೀವ್ ಮಾಡಿಕೊಂಡು ಕೇಳಿಸ್ಕೋಬೋದು. ಕೇಳಿಸ್ಕೋಬೇಕು ಅಂತಂದರೆ ಎನೇಬಲ್ ಮಾಡಿರಿ, ಇಲ್ಲ ಡಿಸೇಬಲ್ ಮಾಡಿಕೊಂಡ್ರಿ. ನೆಕ್ಸ್ಟ್ ಸ್ಪಾನ್ ಐಸ್ಲ್ಯಾಂಡ್ ಬೋಡ್ಕಾಸ್ಟ್ ಅಂತ ಇದೆ. ಅಂದರೆ ಇದನ್ನು ನೀವು ಕ್ಲಾಸಿಕ್ ಮ್ಯಾಚಿಗೆ ಎಂಟ್ರಿ ಆದಾಗ ಫಸ್ಟ್ ಲಾಬಿಲಿ ಅಂದರೆ ಪ್ರಾಕ್ಟೀಸಿಗೆ ಅಂತ ಬಿಟ್ಟಿರ್ತಾರಲ್ಲ, ಅಂದರೆ ಒಂದು 30 ಸೆಕೆಂಡ್ಸ್ ಟೈಮ್ ಇರುತ್ತೆ ಪ್ಲೇನಲ್ಲಿ ಹೋಗೋಕ್ಕಿಂತ ಮುಂಚೆ. ಆವಾಗ ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ವೆಲ್ಕಮ್ ಟು PUBG ಮೊಬೈಲ್ ಅಂತ ವಾಯ್ಸ್ ಬರುತ್ತೆ. ಸೊ ಇದು ಬಂದುಬಿಟ್ಟು ಈ ರೀತಿ. ನೆಕ್ಸ್ಟ್ ಬಂದುಬಿಟ್ಟು ಚೇಂಜ್ ಕಂಟ್ರಿ ರೀಜನ್ ಅಂತ ಇದೆ. ಸೊ ಚೇಂಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಯಾವ ಕಂಟ್ರಿ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಸೊ ಇದೇನು ಅಂತಂದರೆ, ನೀವು ಒಂದು ಸರಿ ಚೇಂಜ್ ಮಾಡಿದರೆ 60 ದಿನ ಆಗೋವರೆಗೂ ಮತ್ತೆ ಚೇಂಜ್ ಮಾಡೋಂಗಿರಲ್ಲ. ಸೊ ಇದು ಬಂದುಬಿಟ್ಟು ಬೇಸಿಕ್ಸು. ನೆಕ್ಸ್ಟ್ ಗ್ರಾಫಿಕ್ಸಲ್ಲಿ ಮಾತಾಡೋದಾದರೆ, ನಿಮ್ಮ ಮೊಬೈಲಿಗೆ ತಕ್ಕಂಗೆ ಇಲ್ಲಿ ಗ್ರಾಫಿಕ್ಸ್ ಸೆಟ್ಟಿಂಗ್ಸ್ ಅವೈಲೇಬಲ್ ಇರುತ್ತೆ. ಸೊ ಸ್ಮೂತ್ ಬ್ಯಾಲೆನ್ಸ್ಡ್ HD, HDR, ಅಲ್ಟ್ರಾ HD, ಲೋ, ಮೀಡಿಯಮ್, ಐ, ಆಮೇಲೆ ಇಲ್ಲಿ ಕಲರ್ಸ್, ಸ್ಟೈಲ್ ಎಫೆಕ್ಟ್ಸು, ಆಮೇಲೆ ಇಲ್ಲಿ ಆ್ಯಂಟಿ ಅನಲೈಸಿಂಗ್ ಅಂತ ಇದೆ. ಸೊ ಇದೇನು ಮಾಡುತ್ತೆ ಅಂತಂದರೆ, ಟೆಕ್ಸ್ಚರ್ ಅಂದರೆ ಗೇಮು ಸ್ಮೂತಾಗಿ ರನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಿಮ್ಮ ಬ್ಯಾಟ್ರಿನ ಹೆಚ್ಚಿಗೆ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ಕಲರ್ ಬ್ಲೈಂಡ್ನೆಸ್ ಇರೋರಿಗೆ, ಸೊ ಯಾರಿಗೆ ಕಲರ್ ಕಾಣಲ್ವಲ್ಲ ರೆಡ್ ಕಲರ್ ಕ್ಲಿಯರಾಗಿ, ಅವರಿಗೆ ಈ ಒಂದು ಆಪ್ಷನ್ಸ್ ಬಂದುಬಿಟ್ಟು ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಬ್ರೈಟ್ನೆಸ್ ಅಂತ ಇದೆ. ಅಂದರೆ ಇದು ನಿಮ್ಮ ಗೇಮಿನ ಇಂಟರ್ನಲ್ ಬ್ರೈಟ್ನೆಸ್ಸು. ಇದನ್ನು ನೀವು ಫುಲ್ ಇಟ್ಕೊಂಡಿದ್ರಷ್ಟೇ ನಿಮ್ಮ ಸಿಸ್ಟಮ್ ಬ್ರೈಟ್ನೆಸ್ ನೀವು ಫುಲ್ ಮಾಡಿದಾಗ ಗೇಮಲ್ಲಿ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಸೊ ಇದು ನೀವು ಕಮ್ಮಿ ಇಟ್ಕೊಂಡು ನಿಮ್ಮ ಸಿಸ್ಟಮ್ನಲ್ಲಿ ಫುಲ್ ಬ್ರೈಟ್ನೆಸ್ ಇಟ್ಟಿದ್ರು ನಿಮಗೆ ಬ್ರೈಟ್ನೆಸ್ ಸರಿಯಾಗಿ ಕಾಣಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನ್ ಸ್ಟ್ಯಾಂಡರ್ಡ್ ಸ್ಕ್ರೀನ್ಸ್ ಅಂತ. ಸೊ ಇವಾಗ ಮೋಸ್ಟ್ ಆಫ್ ಆಲ್ ಮೊಬೈಲ್ಗಳೆಲ್ಲ ನಾಚ್ಡ್ ಆಮೇಲೆ ರೌಂಡ್ ಕಾರ್ನರ್ಸಲ್ಲಿ ಬಂದಿರ್ತವೆ. ಸೊ ನಿಮಗೆ ನಿಮ್ಮ ಮೊಬೈಲ್ ಯಾವುದೋ ಅದಕ್ಕೆ ನೋಡ್ಕೊಂಡು ನೀವು ಸೆಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಆಟೋ ಅಡ್ಜಸ್ಟ್ ಗ್ರಾಫಿಕ್ಸ್ ಅಂತ ಇದೆ. ಇದೇನು ಮಾಡುತ್ತೆ ಅಂತಂದರೆ, ನಿಮ್ಮ ಮೊಬೈಲು ಲ್ಯಾಗ್ ಆಯಿತು ಅಥವಾ FPS ಡ್ರಾಪ್ ಆಯಿತು, ನಿಮ್ಮ ಮೊಬೈಲಲ್ಲಿ ಈಟ್ ಇಶ್ಯೂ ಬಂತು ಅಂತಂದರೆ ಈ ಒಂದು ಸೆಟ್ಟಿಂಗ್ಸ್ ಏನಿರುತ್ತಲ್ಲ, ಸೊ ಇದು ಆಟೋಮೆಟಿಕ್ಕಾಗಿ ನಿಮ್ಮ ಫ್ರೇಮ್ ರೇಟ್ನ ಡ್ರಾಪ್ ಮಾಡುತ್ತೆ. ಆಮೇಲೆ ಅಂದರೆ ಸೆಟ್ಟಿಂಗ್ಸ್ನ ಲೋ ಮಾಡುತ್ತೆ. ಈಗ ನೀವು ಎಕ್ಸ್ಟ್ರೀಮಿಗೆ ಇಟ್ಕೊಂಡ್ರೆ ಅದನ್ನು ಹೈಗೆ ಅಥವಾ ಅಲ್ಟ್ರಾಗೆ ತಂದುಬಿಡುತ್ತೆ ಫ್ರೇಮ್ ರೇಟ್ನ. ಈ ಒಂದು ಸೆಟ್ಟಿಂಗ್ ಈ ರೀತಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಕ್ಲಾಸಿಕ್ ಎರೇನಾ ಅಂತಿದೆ. ಅಂದರೆ ಈ ಒಂದು ಕಂಟ್ರೋಲು TDMಲ್ಲಿ ಆಡೋಕ್ಕೆ, ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಇಲ್ಲಿ ನೀವು ಡೈರೆಕ್ಟಾಗಿ ಕ್ಲಾಸಿಕ್ ಮೋಡಿನ ಸೆಟ್ಟಿಂಗ್ಸ್ನ ಕಾಪಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಕಲ್ಲಿ ಹೋದರೆ ಕಸ್ಟಮೈಸ್ ಮೇಲೆ ಕೊಟ್ಟರೆ ಇಲ್ಲಿ ಲೇಔಟ್ಸ್ ಇದ್ದಾವೆ. ಸೊ ಇಲ್ಲಿ 3 ಲೇಔಟ್ಸ್ ಇದ್ದಾವೆ. ಇದರಲ್ಲಿ ನಿಮಗೆ ಯಾವ್ಯಾವ ಲೇಔಟಲ್ಲಿ ಯಾವ್ಯಾವ ಸೆಟ್ಟಿಂಗ್ಸ್ ಬೇಕು, ನಿಮಗೆ 4 ಫಿಂಗರ್ ಬೇಕಿದ್ರೆ 4 ಫಿಂಗರು, 3 ಫಿಂಗರು, ಆಮೇಲೆ ತಮ್ ಕೂಡ ಹಾಕೋಬೋದು. ಸೊ ಇಲ್ಲಿ ಒಂದೊಂದು ಲೇಔಟಲ್ಲಿ ಒಂದೊಂದು ಸೆಟ್ಟಿಂಗ್ಸ್ ಹಾಕೋಬೋದು. ಇದು ಈ ರೀತಿ ಬರುತ್ತೆ. ಸೊ ಇಲ್ಲಿ ಸೇಮ್ ಇದು ಅಷ್ಟೇ ಕೂಡ. ಬಟ್ ಇದರಲ್ಲಿ ಏನು ಅಂತಂದರೆ, ಈ ಒಂದು ಲೆಫ್ಟ್ ಸೈಡ್ ಫೈರಿಂಗ್ ಬಟನು ಫ್ಲೋಟಿಂಗಲ್ಲಿರುತ್ತೆ. ಸೊ ಇದು ನೀವು ಎಲ್ಲಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು ಗೇಮ್ ಆಡ್ಬೇಕಾರೆ. ಸೊ ಕೆಳಗಡೆ ವೆಹಿಕಲ್ಸ್ ಅಂತ ಇದೆ. ಇಲ್ಲಿ ಕೂಡ 3 ಆಪ್ಷನ್ಸ್ ಇದೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಇದು ತೋರಿಸ್ತೀನಿ. ಸೊ ಈಗ ಬಗ್ಗಿ ತೊಗೊಂಡೆ ನಾನು, ನೋಡ್ಬೋದು. ಈಗ ಮುಂದೆ ಹಿಂದೆ ಹೋಗೋದು ನನಗೆ ಲೆಫ್ಟ್ ಸೈಡಲ್ಲಿದೆ, ಆಮೇಲೆ ಟರ್ನ್ ಆಗೋದು ನನಗೆ ರೈಟ್ ಸೈಡಲ್ಲಿದೆ. ಸೊ
ಇದನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತಂದರೆ, ಸೊ ವೆಹಿಕಲ್ಸಿಗೆ ಹೋದರೆ ಇಲ್ಲಿ ಇನ್ನೊಂದಿದೆ ಸಿಂಗಲ್ ಜಾಯ್ಸ್ಟಿಕ್ ಅಂತ. ಸೊ ಈಗ ನಾನು ಸಿಂಗಲ್ ಜಾಯ್ಸ್ಟಿಕ್ಕಿಗೆ ಕ್ಲಿಕ್ ಮಾಡಿಕೊಂಡೆ. ಸೊ ಈಗ ಸಿಂಗಲ್ ಜಾಯ್ಸ್ಟಿಕ್ಕಲ್ಲಿ ಇದೆ ನಂದು. ಸೊ ಈಗ ಬಗ್ಗೆ ಎತ್ಕೊತೀನಿ. ನೋಡ್ತಿರ್ಬೋದು ಜಾಯ್ಸ್ಟಿಕ್ ಬಂದಿದೆ. ಇದು ಮುಂದಂದರೆ ಮುಂದೋಗುತ್ತೆ. ನೀವು ಜಾಯ್ಸ್ಟಿಕ್ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಮೂವ್ ಮಾಡ್ತೀರೋ ಅದೇ ರೀತಿ ಇದು ಕೂಡ. ಸೊ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ನಿಮಗೆ ಸ್ಟೇರಿಂಗ್ ಟೈಪ್ ಇದೆ, ಅಂದರೆ ಸ್ಪ್ಲಿಟ್ ಜಾಯ್ಸ್ಟಿಕ್ ಅಂತ. ಇದು ಒಂದು ಸೈಡ್ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ಟರ್ನ್ ಮಾಡೋಕ್ಕಷ್ಟೇ ಆಪ್ಷನ್ ಇದೆ. ಸೊ ಇನ್ನು ಉಳಿದಿದ್ದೆಲ್ಲ ಈ ಕಡೆ ರೈಟ್ ಸೈಡಲ್ಲಿದೆ. ಸ್ಪೀಡ್ ಬೂಸ್ಟು, ರಿವರ್ಸು, ಬ್ರೇಕು, ಆಮೇಲೆ ಆರನ್ನಿಂದು, ಗ್ಯಾಸ್ ಅಂತ ಎಲ್ಲ ಆಪ್ಷನ್ಸ್ ಇದೆ. ಸೊ ಇದು ಬಂದುಬಿಟ್ಟು ಈ ರೀತಿ ವರ್ಕ್ ಆಗುತ್ತೆ. ಇದು ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋದು. ಅಂದರೆ ರೈಟ್ ಸೈಡ್ ಇದ್ದಿದ್ದು ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡು. ಸೊ ಇಲ್ಲಿ ಕಂಟ್ರೋಲ್ಸಿಗೆ ಹೋದರೆ ಇಲ್ಲಿ ಸ್ಪ್ಯಾನ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಕಂಟ್ರೋಲ್ ಅಂತ ಇದೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು. ಸೊ ಇದು ಬಂದುಬಿಟ್ಟು ಇಷ್ಟೇ. ಆಮೇಲೆ ಇಲ್ಲಿ ಮ್ಯೂಸಿಕ್ ಅಂತ ಇದೆ. ಇದನ್ನು ನೀವು ಎನೇಬಲ್ ಮಾಡ್ಕೊಂಡಿದ್ರಿ ಅಂತಂದರೆ ನೀವು ವೆಹಿಕಲ್ ಅಂದರೆ ಗಾಡೀಲಿ ಹೋಗ್ಬೇಕಾರೆ ನಿಮಗೆ ಸೌಂಡ್ ಬರುತ್ತೆ, ಅಂದರೆ ಮ್ಯೂಸಿಕ್ ಬರುತ್ತೆ. ಸೊ ಇದು ಬಂದುಬಿಟ್ಟು ಆ ಸೆಟ್ಟಿಂಗ್ಸು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಸೆನ್ಸಿಟಿವಿಟಿ ಅಂತ ಇದೆ. ಇದು ಬಂದುಬಿಟ್ಟು ನಿಮಗೆ ರಿಕಾಯಿಲ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ರಿಕಾಯಿಲ್ ಕಂಟ್ರೋಲ್ ಮಾಡೋಕ್ಕೆ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಕೊಟ್ಟಿದ್ದೀನಿ. ಆಮೇಲೆ ರಿಕಾಯಿಲ್ ಕಂಟ್ರೋಲ್ ಮಾಡೋಕ್ಕೆ ಸೆನ್ಸಿಟಿವಿಟಿ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಪಿಕಪ್ ಅಂತ ಇದೆ. ಸೊ ಫಸ್ಟು ಆಟೋ ಪಿಕಪ್ ಅಂತ ಇದೆ. ಸೊ ಇದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ನೀವು ಯಾವುದಾದ್ರೂ ಗನ್ ಆಗಲಿ ಆಬ್ಜೆಕ್ಟ್ ಹತ್ರ ಹೋದ್ವಿ ಅಂತಂದರೆ ಅದು ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಅದನ್ನು ಪಿಕ್ ಮಾಡುತ್ತೆ. ಇದು ಎನೇಬಲ್ ಇತ್ತು ಅಂತಂದರೆ. ಡಿಸೇಬಲ್ ಇತ್ತು ಅಂದರೆ ಪಿಕ್ ಮಾಡಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಟೋ ಪಿಕಪ್ ಪಿಸ್ಟಾಲ್ಸ್ ಅಂತ ಇದೆ. ಸೊ ಇದು ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಗನ್ ಇಲ್ಲ ನಿಮ್ಮ ಹತ್ರ ಅಂತಂದರೆ ಪಿಸ್ಟಾಲ್ನ ಪಿಕ್ ಮಾಡುತ್ತೆ. ಸೊ ಗನ್ ಇತ್ತು ಅಂದರೆ ಪಿಕ್ ಮಾಡಲ್ಲ. ಗನ್ ಇಲ್ಲ ಅಂತ ಅಂದರೆ ಈ ಒಂದು ಆಪ್ಷನ್ ಎನೇಬಲ್ ಇದ್ದರೆ ಆಟೋಮೆಟಿಕ್ಕಾಗಿ ಪಿಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾಪ್ ಆಟೋ ಪಿಕಪ್ ವೆನ್ ಲೀಸ್ಟ್ ಇಸ್ ಕೊಲ್ಯಾಪ್ಸ್ಡ್. ಅಂದರೆ ನೀವು ಈಗ ಪಿಕ್ ಮಾಡ್ತಿರ್ತೀರ, ಅಲ್ಲಿ ಆ ಲೀಸ್ಟಿಂದ ತೆಗೆದು ಬಿಡ್ತೀರ. ಅಂದರೆ ಈಗ ಎನ್ಮಿ ಕ್ರೇಟಿಂದ ಲೂಟ್ ಮಾಡ್ತಿರ್ಬೇಕಾದ್ರೆ ನೀವು ಹಿಂದೆ ಬಂದುಬಿಟ್ರಿ ಅಂತಂದರೆ ಅದು ಆಟೋ ಪಿಕಪ್ನ ನಿಲ್ಲಿಸ್ಬಿಡುತ್ತೆ. ಈ ಒಂದು ಆಪ್ಷನ್ ಎನೇಬಲ್ ಇದ್ದರೆ ನಿಲ್ಲಿಸುತ್ತೆ. ಸೊ ಅಥವಾ ಡಿಸೇಬಲ್ ಇತ್ತಂದರೆ ಪಿಕ್ ಮಾಡ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಟೋ ಪಿಕಪ್ ಲೆವೆಲ್ 3 ಬ್ಯಾಕ್ ಪ್ಯಾಕ್ಸ್ ಅಂತ ಇದೆ. ಅಂದರೆ ಲೆವೆಲ್ 3 ಹೆಲ್ಮೆಟ್ ಆಗಲಿ, ಲೆವೆಲ್ 3 ವೆಸ್ಟು, ಲೆವೆಲ್ 3 ಬ್ಯಾಗನ್ನ ಇದು ಆಟೋಮೆಟಿಕ್ಕಾಗಿ ಪಿಕ್ ಮಾಡಬೇಕಾ ಬೇಡ ಅನ್ನೋ ಒಂದು ಆಪ್ಷನು ಇದು. ಎನೇಬಲ್ ಇದ್ದರೆ ಪಿಕ್ ಮಾಡುತ್ತೆ, ಡಿಸೇಬಲ್ ಇದ್ದರೆ ಪಿಕ್ ಮಾಡಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಟ್ ಆಮೋ ಪಿಕಪ್ ಲಿಮಿಟ್ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಎಲ್ಲ ಗನ್ನಿನ ಹೆಸರು ಕೂಡ ಇದೆ. ಆಮೇಲೆ ಇಲ್ಲಿ ಆಮೇಲೆ ಆ ಒಂದು ಗನ್ನಿಗೆ ಯಾವ್ಯಾವ ಆಮೋ ಯೂಸ್ ಆಗುತ್ತೆ ಅನ್ನೋ ಕೂಡ ಇದೆ. ಸೊ ಇಲ್ಲಿ ನೀವೇನು ಸೆಟ್ ಮಾಡ್ಕೋಬೋದು ಅಂದರೆ, ನಿಮ್ಮ ಹತ್ರ AKM ಇತ್ತು ಅಂದರೆ AKM ಗನ್ ಇದ್ದಾಗ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಆಮೋ ಎತ್ಕೋಬೇಕು, ಎಷ್ಟು ಬುಲೆಟ್ ಎತ್ಕೋಬೇಕು ಅನ್ನೋದನ್ನ ನೀವಿಲ್ಲಿ ಸೆಟ್ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ಗನ್ಸ್ಗಳಿಗೂ ಇದೆ. ಇಲ್ಲಿ ಸ್ನೈಪರ್ಸಿಗಿದೆ, ಅಂದರೆ ಮಾರ್ಕ್ಸ್ಮನ್ ರೈಫಲ್ಸು, ಸ್ನೈಪರ್ ರೈಫಲ್ಸು, SMG, ಶಾರ್ಟ್ ಗನ್, LMGs, ಪಿಸ್ಟಾಲ್ಸು, ಅದರ್ಸ್ ಅಂತ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ರಿಕವರಿ ಐಟಮ್ ಪಿಕಪ್ ಲಿಮಿಟ್, ಅಂದರೆ ಮೆಡಿಕಿಟ್ ಆಗಲಿ, ಬ್ಯಾಂಡೇಜ್ ಆಗಲಿ, ಪೇನ್ ಕಿಲ್ಲರ್, ಇದನ್ನು ಎಷ್ಟೆಷ್ಟು ಎತ್ಕೋಬೇಕು ಅನ್ನೋದನ್ನ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಗ್ರೇನೇಡ್ಸು, ಸ್ಮೋಕು ಗ್ರೇನೇಡ್ಸು, ಸ್ಟನ್ ಗ್ರೇನೇಡ್ಸು, ಆಮೇಲೆ ಕಾಕ್ಟೈಲು ಎಷ್ಟೆಷ್ಟು ಎತ್ಕೋಬೇಕು ಅನ್ನೋದನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಕೋಪ್ ಪಿಕಪ್ ಲಿಮಿಟ್ ಅಂತ ಇದೆ. ಅಂದರೆ ಯಾವ್ಯಾವ ಸ್ಕೋಪು ಎಷ್ಟೆಷ್ಟು ಎತ್ಕೋಬೇಕು ಅಂತ. ಸೊ ಇದು ಪಿಕಪ್ಪಲ್ಲಿ ಇಷ್ಟು. ಆಮೇಲೆ ನೆಕ್ಸ್ಟ್ ಸ್ಕೋಪಿಗೆ ಬಂದರೆ ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು. ನೀವು ಸ್ಕೋಪಿಂದ ನೋಡ್ತಿರ್ಬೋದು ಕ್ರಾಸರ್ ಕಲರ್ ಚೇಂಜ್ ಆಗ್ತಿದೆ. ಸೊ ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ರೆಡ್ ಡಾಟ್ ಅಂತ ಇದೆ. ಇಲ್ಲಿ ಸ್ವಲ್ಪ ಡಿಸೈನ್ಸ್ ಕೂಡ ಬಂತು. ಸೊ ಇಲ್ಲಿ ನೀವು ಡಿಸೈನ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಹೋಲೋಗ್ರಾಫಿಕ್ಕು 2x 3x ಬರೋಲ್ಲ, ರೆಡ್ ಡಾಟ್ ಅಷ್ಟೇ ಬರೋದು. ಸೊ ಇಲ್ಲಿ ನೀವು ಕಲರ್ ಚೇಂಜ್ ಮಾಡ್ಕೋಬೋದು ಅಷ್ಟು. ಹೋಲೋಗ್ರಾಫಿಕ್ಕು 2x 3x. ಆಮೇಲೆ ಕೆಳಗಡೆ ಸ್ಕೋಪ್ ಸ್ವಿಚ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಈಗ ನಾನು ಡಿಸೇಬಲ್ ಮಾಡಿದ್ದೇನೆ, ಅದನ್ನು ಗನ್ ಇಟ್ಕೊಂಡಿದ್ದೀನಿ, ನನಗಿಲ್ಲಿ ಸ್ಕೋಪ್ ಇಲ್ಲ. ಈಗ ಸ್ಕೋಪ್ ಎತ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ನಾನಿವಾಗ 2 ಸ್ಕೋಪ್ ಎತ್ಕೊಂಡೆ, ನೋಡ್ತಿರ್ಬೋದು ಅಲ್ಲಿ ಸ್ಕೋಪ್ ಚೇಂಜ್ ಮಾಡೋಕ್ಕೇನೋ ಆಪ್ಷನ್ ಬರ್ತಾಯಿಲ್ಲ. ಸೊ ಈಗ ನಾನು ಸ್ಕೋಪಿಗೆ ಹೋಗಿ ಎನೇಬಲ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು 6x ಅಂತ ಒಂದು ಆಪ್ಷನ್ಸ್ ಬರ್ತಾಯಿದೆ ಇಲ್ಲಿ. ಸೊ ಇಲ್ಲಿ ನಾನು
ಬೇಗ ಸ್ಕೋಪ್ ಚೇಂಜ್ ಮಾಡ್ಕೋಬೋದು. ಈಗ 4x ಹಾಕೊಂಡೆ ಸ್ಕೋಪ್ ಚೇಂಜ್ ಆಯ್ತು ನಮ್ಮದು, ನೋಡ್ತಿರ್ಬೋದು 4x ಬಂತು. 6x ಹಾಕೊಂಡೆ ನೋಡ್ತಿರ್ಬೋದು 6x ಬಂತು. ಸೊ ಈ ರೀತಿ ಇದೊಂದು ಹೆಲ್ಪ್ ಆಗುತ್ತೆ ಸ್ಕೋಪ್ ಚೇಂಜ್ ಮಾಡೋಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಆಡಿಯೋ ಅಂತ ಇದೆ. ಇದರಲ್ಲಿ ಲೋ, ಐ, ಅಲ್ಟ್ರಾ ಅಂತ ಇದೆ. ಇದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ನಿಮ್ಮ ಡಿವೈಸಿಗೆ ತಕ್ಕಂಗೆ ಇದೊಂದು ಲೋ, ಐ ಮತ್ತು ಅಲ್ಟ್ರಾ ಸೆಟ್ಟಿಂಗ್ಸ್ ವರ್ಕ್ ಆಗುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಮಾಸ್ಟರ್ ಅಂತ. ಅಂದರೆ ಇದ್ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ನಿಮಗೆ ನಿಮ್ಮ ಎನಿಮೀಸ್ ಫುಲ್ ಸೌಂಡ್ ಬಂತು ಅಂದರೆ ಅವರು ಕರೆಕ್ಟಾಗಿ ಯಾವ ಸೈಡ್ ಇದ್ದಾರೆ ಅನ್ನೋದು ನಿಮಗೆ ಹೆಲ್ಪ್ ಮಾಡುತ್ತೆ ಇದು. ಸೊ ನಿಮಗೆ ಅನಲೈಸ್ ಮಾಡೋಕ್ಕೆ ಲೆಫ್ಟ್ ಸೈಡ್ ಇದ್ದಾರೋ ರೈಟ್ ಸೈಡ್ ಇದ್ದಾರೋ ಅಂತ ಅನಲೈಸ್ ಮಾಡೋಕ್ಕೆ ಇದೊಂದು ಹೆಲ್ಪ್ ಮಾಡುತ್ತೆ. ಸೊ SFX ಬಂದುಬಿಟ್ಟು ಫೈರ್ ಮಾಡಿದಾಗ ಗನ್ ಸೌಂಡು, ಆಮೇಲೆ ಫುಲ್ ಸ್ಟೆಪ್ ಸೌಂಡ್ಸು. ಸೊ ಇದು ಈ ರೀತಿ ಹೆಲ್ಪ್ ಮಾಡುತ್ತೆ. ಅಂದರೆ ಫೈರ್ ಮಾಡಿದಾಗ ಗನ್ ಸೌಂಡ್ ಕೇಳಿಸುತ್ತೆ ನಿಮಗೆ, ಆಮೇಲೆ ಫುಟ್ ಸ್ಟೆಪ್ ಅಂದರೆ ಅಡ್ಡಾಡ್ಬೇಕಾದ್ರೆ ಸ್ಟೆಪ್ ಸೌಂಡ್ ಕೇಳಿಸುತ್ತೆ. ಮಾಸ್ಟರ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಅದು ಕರೆಕ್ಟಾಗಿ ಯಾವ ರೀತಿ ಯಾವ ಸೈಡ್ ಇದ್ದಾರೆ ಪರ್ಫೆಕ್ಟಾಗಿ ಅನ್ನೋದನ್ನ ಕೇಳಿಸ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ SFX ಬಂದುಬಿಟ್ಟು ಸೌಂಡ್ ಕೇಳಿಸುತ್ತೆ ಅಷ್ಟೇ ಇದು. ಸೊ ನೆಕ್ಸ್ಟು UI ಅಂತ ಇದೆ. ಅಂದರೆ ನೀವು ಲಾಬಿಲಿದ್ದಾಗ ಸೆಟ್ಟಿಂಗ್ಸ್ ಮೇಲೆ ಟ್ಯಾಪ್ ಮಾಡಿದರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತಲ್ಲ, ಅದು UI. ಸೊ ಇದು ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಮ್ಯೂಸಿಕ್ ಅಂತ ಇದೆ. ಸೊ ಇದು ಯಾವ ರೀತಿ ಅಂತಂದರೆ, ನೀವು ಲಾಬಿಲಿದ್ದಾಗ ಮ್ಯೂಸಿಕ್ ಬರ್ತಿರುತ್ತೆ ಪಬ್ಜಿದೊಂದು. ಸೊ ಆ ಒಂದು ಮ್ಯೂಸಿಕ್ ಇದು. ಸೊ ಇದನ್ನು ನೀವು ಡಿಸೇಬಲ್ ಮಾಡೋಕ್ಕೆ ಕೂಡ ಮಾಡ್ಕೋಬೋದು. ಇಲ್ಲಿ ರೈಟಿಗೆ ಟಿಕ್ ಮಾರ್ಕ್ ತೆಗೆದ್ರೆ ಡಿಸೇಬಲ್ ಆಗುತ್ತೆ ಅದು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಿಮಗೆ ವಾಯ್ಸ್ ಅಂತ ಇದೆ. ಆಮೇಲೆ ಮೈಕ್ರೋಫೋನು, ಸ್ಪೀಕರ್ ಅಂತ ಇದೆ. ಮೈಕ್ರೋಫೋನ್ ಅಂದರೆ ನೀವು ಎಷ್ಟು ಮಾತಾಡಬೇಕು, ನಿಮ್ಮ ವಾಯ್ಸ್ ಎಷ್ಟು ನಿಮ್ಮ ಟೀಮ್ಮೇಟ್ಸಿಗೆ ಹೋಗ್ಬೇಕು ಅನ್ನೋದನ್ನ ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ಲೋ ಎ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಸ್ಪೀಕರಲ್ಲಿ ಬಂದುಬಿಟ್ಟು ನಿಮ್ಮ ಟೀಮ್ಮೇಟ್ ಇರೋ ಜಾಗದಲ್ಲಿ ತುಂಬ ನಾಯ್ಸ್ ಇತ್ತಂದರೆ ಇದನ್ನು ನೀವು ಕಮ್ಮಿ ಮಾಡಿಕೊಂಡು ಅವರೊಂದು ವಾಯ್ಸ್ನ ಕಡಿಮೆ ಕೇಳ್ಸಂಗೆ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದರ್ಸ್ ಅಂತ, ಇಲ್ಲಿ ಗೇಮ್ ಪ್ಲೇ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಇದು ಏನು ಹೆಲ್ಪ್ ಮಾಡುತ್ತೆ ಅಂದರೆ, ನೀವು ತುಂಬ ಹೊತ್ತು ಗೇಮ್ ಆಡಿದ್ರಿ ಅಂತಂದರೆ ನಿಮ್ಗೊಂದು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ತುಂಬ ಹೊತ್ತು ಗೇಮ್ ಆಡಿದ್ದೀರಾ, ಈಗ ಗೇಮ್ ಕ್ಲೋಸ್ ಆಗ್ತಿದೆ ಅಂತ. ಸೊ ಇದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಮೋಸ್ಟ್ ಆಫ್ ಆಲು. ಸೊ ಇದನ್ನೇನು ಮಾಡಬೇಕಂತಂದರೆ, ನೀವು ಎಸ್ಸಿಗೆ ಇಟ್ಕೋಬೇಕು. ನೋಗೆ ಇಟ್ಕೊಂಡ್ರಿ ಅಂತಂದರೆ ನೀವು ತುಂಬ ಹೊತ್ತು ಗೇಮ್ ಆಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಓಕೆ ಕೊಟ್ಟಿದ ತಕ್ಷಣ ನಿಮ್ಮ ಗೇಮ್ ಏನಿದೆ ಕ್ಲೋಸ್ ಆಗಿಬಿಡುತ್ತೆ ಅದು. ಸೊ ಇದನ್ನು ನೀವು ಎಸ್ಸಿಗೆ ಇಟ್ಕೊಂಡ್ರೆ ನಿಮಗೆ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ನೀವು 18 ಇಯರ್ಸ್ ಏನೋ ಅಬೋವ್ ಇದ್ದೀರಾ. ಸೊ ಹಂಗಾಗಿ ಇದು ನೋಟಿಫಿಕೇಷನ್ ಕಳಿಸುತ್ತೆ ಅಷ್ಟೇ. ನೀವು ಇವತ್ತು 2 hours ಗೇಮ್ ಮಾಡಿದ್ದೀರಾ ಅಂತ ನೋಟಿಫಿಕೇಷನ್ ಬರುತ್ತೆ ಅಷ್ಟೇ. ಸೊ ನೀವು ಓಕೆ ಕೊಟ್ಟಿದ ತಕ್ಷಣ ನಿಮ್ಮ ಗೇಮ್ ಏನು ಕ್ಲೋಸ್ ಆಗೋಲ್ಲ. ಸೊ ಈ ಒಂದು ಸೆಟ್ಟಿಂಗ್ ಬಂದುಬಿಟ್ಟು ಈ ರೀತಿ ಇದೆ. ಸೊ ಇದನ್ನು ನೀವು ಎಸ್ಸಿಗೆ ಇಟ್ಕೊಂಡ್ರಿ. ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.